ಆಹಾರ ಭದ್ರತಾ ಕಾಯ್ದೆಯಡಿ ಅಮೆರಿಕಾದಿಂದ ಜಾಸ್ತಿ ನಾವು ಆಹಾರ ಭದ್ರತೆಯನ್ನ ಹೊಂದಿದ್ದೇವೆ. ಸೊ ಬಂದಂತಹ ಸರ್ಕಾರಗಳು ಆ ವಿಚಾರದಲ್ಲಿ ಅದನ್ನ ಮಾಡಿದವೆ. ಅದಾದ ಮೇಲೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ 1968ರಲ್ಲಿ ಬಂದಿತ್ತು. ಅವಾಗ್ಲೂ ಅಷ್ಟೇ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸ್ತಿತ್ತು. ವಿದೇಶಿ ವಿನಿಮಯದ ನಮ್ದು ಭಂಡಾರ ನಿಧಿ ಏನಿತ್ತು ಅದು ಕೇವಲ 1 ವಾರಕ್ಕೆ 2 ವಾರಕ್ಕೆ ಆಗೋಷ್ಟು ಅಲ್ಲ, ತುಂಬಾ ಕಡಿಮೆ ಆಗಿತ್ತು. ಆಮೇಲೆ ಬಹಳಷ್ಟು ಚಿನ್ನ ಲಾಕರ್ ಗಳಲ್ಲಿತ್ತು. ಹೀಗಾಗಿ ಅದು ಒಂಥರ ಡೆಡ್ ಎಕಾನಮಿಯಾಗಿ ಕೂತಿತ್ತು. ಆವಾಗ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಮತ್ತು ಇವರು ಯಾರು ಮೊರಾರ್ಜಿ ದೇಸಾಯಿ ಅವರು ಫಿನಾನ್ಷಿಯಲ್ ಮಿನಿಸ್ಟರ್ ಆಗಿದ್ದಾಗ ಸೆಪ್ಟೆಂಬರ್ 2, 1968ರಲ್ಲಿ ಒಂದು ಇದು ಗೋಲ್ಡ್ ಕಂಟ್ರೋಲ್ ಬಿಲ್ ಅಂತ ತರ್ತಾರೆ. ಅದ್ರಲ್ಲಿ ಹೇಳ್ತಾರೆ, ನೀವು ಚಿನ್ನದ ಗಟ್ಟಿಗಳನ್ನ ನಾಣ್ಯಗಳನ್ನ ಇಟ್ಕೊಂಡು ಕುದುರಂಗಿಲ್ಲ, ಅದನ್ನ ನೀವು ಕರಗಿಸಿ ನೀವು ಜ್ಯುವೆಲರಿ ಮಾಡ್ಕೊಳ್ಳಿ, ಮತ್ತು ಅಕ್ಕಸಾಲಿಗರಿಗೆ ಲೈಸೆನ್ಸ್ ಅಂತ ಮಾಡಿ ಯಾರು ಈ ಜ್ಯುವೆಲರಿ ಮಾಡ್ತಾರೋ ಅದನ್ನ ಅವರು ಅದಕ್ಕೊಂದು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಕ್ರಮಗಳನ್ನ ಕೈಗೊಳ್ತಾರೆ. ಸೊ ನೀವು ಚಿನ್ನ ಖರೀದಿಸಿ ಗಟ್ಟಿಯನ್ನ ಅಲಮಾರಿಯಲ್ಲಿ ಇಟ್ರೆ ಅದು ಡೆಡ್ ಎಕಾನಮಿ ಆಗುತ್ತೆ. ಅದರಿಂದ ಏನ್ ಪ್ರಯೋಜನ ಇಲ್ಲ. ಅದು ಮಾರ್ಕೆಟ್ ಅಲ್ಲಿ ಸರ್ಕ್ಯುಲೇಟ್ ಆದಾಗ ಮಾತ್ರ ಎಕಾನಮಿ ಬಿಲ್ಡ್ ಆಗಕ್ಕೆ ಸಾಧ್ಯ. ಸೊ ಅಂತ ಒಂದು ಕ್ರಮವನ್ನ ಇಂದಿರಾ ಗಾಂಧಿ ಅವ್ರ ಪೀರಿಯಡ್ ಅಲ್ಲಿ ತಗೊಳ್ತಾರೆ. ಅದಾದ್ಮೇಲೆ 1991 ನಿನ್ನೆ ತಾನೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅವಾಗ್ಲೂ ಕೂಡ ಎಂತ ಪರಿಸ್ಥಿತಿಗೆ ಬಂದಿತ್ತಂದ್ರೆ ಅವಾಗ್ಲೂ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಅಂತ ಮನಮೋಹನ್ ಸಿಂಗ್ ಅವರು ತಂದು ಆರ್ಥಿಕವಾದಂತ ಒಂದು ಸ್ಟೆಬಿಲಿಟಿಯನ್ನ ಕೊಟ್ರು. ಅವಾಗ ಇದು ಬದ್ ಗೋಲ್ಡ್ ಎಲ್ಲ ಕೂಡ ನಾವು ಅಡಬಿಡ್ಬೇಕಾದಂತಹ ಪರಿಸ್ಥಿತಿ ಬಂತು. ಸೊ ರೂಪಾಯಿ ಎದುರುಗಡೆ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ಕುಸಿದಿತ್ತು. ಕೇವಲ 1 ವಾರಕ್ಕೋ 2 ವಾರಕ್ಕೋ ಆಗುವಷ್ಟು ವಿದೇಶಿ ವಿನಿಮಯ ಹಣ ಇತ್ತು. ಸೊ ಅದರಿಂದ ಈ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದಂತ ಆರ್ಥಿಕ ನೀತಿಗಳನ್ನ ತರುವುದರ ಮೂಲಕ ಮತ್ತೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸುಭದ್ರವಾಗಿಸಿದೆ. ಇವತ್ತು ಕೂಡ ಅಂತದ್ದೇ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಮೋದಿ ಅವರ ವಿದೇಶಿ ನೀತಿ, ಮೋದಿ ಅವರ ಆರ್ಥಿಕ ನೀತಿ ಕಾರಣನ, ಅಥವಾ ಇಡೀ ಪ್ರಪಂಚವನ್ನ ನಡಗಿಸ್ತಾ ಇರುವಂತ ಇಡೀ ಪ್ರಪಂಚದ ಆರ್ಥಿಕತೆಯನ್ನ ಬೀಳಿಸ್ತಾ ಇರುವಂತ ಯುದ್ಧ ಕಾರಣನ ಅನ್ನುವಂತಹ ಡಿಸ್ಕಷನ್ ಮಾಡೋದಕ್ಕಿಂತ ಬಹಳ ಸಲ ಈ ದೇಶದ ಪ್ರಜೆಗಳಾಗಿ ಈ ದೇಶ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ಈ ದೇಶಕ್ಕೆ ನಾವ್ ಏನ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದಂತ ಸಂದರ್ಭ ಇವತ್ತು ಬಂದಿದೆ. ಹೀಗಾಗಿ ಈಗ ಎಲ್ಲರೂ ಮಾತಾಡ್ತಾ ಇರೋದು ಏನು ಅಂತಂದ್ರೆ ಎಕಾನಮಿ ಪೇಟ್ರಿಯಾಟಿಸಮ್ ಅಂತ, ಅಂದ್ರೆ ಆರ್ಥಿಕವಾದಂತಹ ದೇಶಭಕ್ತಿಯನ್ನ ಮೆರೆಯಿರಿ. ದೇಶದಲ್ಲಿ ಗಡಿ ಕಾಯುವಂತಹ ಸೈನಿಕ ಮಾತ್ರ ದೇಶಭಕ್ತಿ ಮೆರೆಯೋದಲ್ಲ, ದೇಶದ ಒಳಗಡೆ ಇರುವಂತಹ ನಾವು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆರ್ಥಿಕ ಶಿಸ್ತನ್ನ ಕಾಯ್ದುಕೊಳ್ಳುವುದರ ಮೂಲಕ ಈ ದೇಶದ ಆರ್ಥಿಕತೆಯನ್ನ ಕಾಪಾಡೋಣ ಅಂತ ಈಗ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಕೆಲವೊಂದು ಉಳಿತಾಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದನ್ನ ಪಾಲಿಸೋದ್ರಲ್ಲಿ ತಪ್ಪೇನಿದೆ? ನಮ್ ಜೇಬಲ್ಲಿರೋ ರೊಕ್ಕನೂ ಉಳಿತೈತಲ್ಲ, ದೇಶದ ರೊಕ್ಕನೂ ಉಳಿತೈತಲ್ಲ, ನಮ್ ಜೇಬಿನ ರೊಕ್ಕನೂ ಉಳಿತೈತಲ್ಲ. ಅಂದ್ರೆ ರೂಪಾಯಿಯನ್ನ ಡಾಲರ್ಗೆ ಕನ್ವರ್ಟ್ ಮಾಡೋದನ್ನ ಕಡಿಮೆ ಮಾಡೋಣ. ನಾವು ಬಹಳಷ್ಟು ಡಾಲರ್ ಮೂಲಕ ಕೆಲವು ವಸ್ತುಗಳನ್ನ ಆಮದು ಏನು ಮಾಡ್ಕೊಳ್ತೀವಿ ಅದನ್ನ ಕಡಿಮೆ ಮಾಡೋಣ. ನಮ್ಮಲ್ಲಿರುವಂತಹ ಏನು ವಿದೇಶಿ ವಿನಿಮಯ ಹಣ ಇದೆ ಅದನ್ನ ಜಾಸ್ತಿ ಖರ್ಚು ಮಾಡೋದು ಬೇಡ, ಅದನ್ನ ಇಟ್ಕೊಳ್ಳೋಣ. 11 ತಿಂಗಳಿಗಾಗೋಷ್ಟು ಈಗಿದೆ. ಈಗ ಏನು ಎಲ್ಲವೂ ಕೂಡ ನಾವು ಡಾಲರ್ ಮೂಲಕ ಪರ್ಚೇಸ್ ಮಾಡೋದ್ರಿಂದ ಡಾಲರ್ ಬೆಲೆ ರೂಪಾಯಿಗೆ ಹೋಲಿಸಿದ್ರೆ ತುಂಬಾ ಜಾಸ್ತಿ ಆಗಿರೋದ್ರಿಂದ ನಾವು ಹಿಂದೆ ಎಷ್ಟು ಕೊಡ್ತಾ ಇದ್ವಿ ಅದ್ರ ದುಪ್ಪಟ್ಟು ಕೊಡ್ಬೇಕಾಗಿದೆ. ಹೀಗಾಗಿ ಡಾಲರ್ ಮೂಲಕ ಖರೀದಿಸುವಂತಹ ಯಾವುದೇ ವಸ್ತುಗಳನ್ನ ಸದ್ಯಕ್ಕೆ ಸ್ಟಾಪ್ ಮಾಡೋಣ. ಕರಿಗೆ ಹೋಗ್ತಾ ಇರುವಂತ ವಿದೇಶಿ ವಿನಿಮಯ ನಿಧಿಯನ್ನ ನಾವು ಸ್ಟೇಬಲ್ ಮಾಡೋಣ ಅಂತ ಕೆಲವೊಂದು ಹೇಳಿದ್ದಾರೆ. ಅದ್ರಲ್ಲಿ ಪ್ರಮುಖವಾಗಿ ಯಾರು ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದು ಈ ಕ್ರೂಡ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಕ್ರೂಡ್ ಆಯಿಲ್ ಗೊತ್ತು, ನಾವು 50% ನಾವು ಗಲ್ಫ್ ದೇಶಗಳಿಂದಾನೇ ನಾವು ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಈಗ ನಿಂತೋಗಿದೆ, ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ಆಗ್ತಾ ಇಲ್ಲ. ನಮ್ಮ ಏನ್ ಇಂಪೋರ್ಟ್ ಇದೆ, ಟೋಟಲ್ ಇಂಪೋರ್ಟ್, ಅದರಲ್ಲಿ 31% ಕೇವಲ 4 ವಸ್ತುಗಳಿಗೆ ನಾವು ಅತಿ ಹೆಚ್ಚು ಡಾಲರ್ ವ್ಯಯ ಮಾಡ್ತೀವಿ. ಕೇವಲ 4 ವಸ್ತುಗಳಿಗೆ ಅತಿ ಹೆಚ್ಚು ಡಾಲರ್ ವ್ಯಯ ಮಾಡ್ತೀವಿ. ಅದರಲ್ಲಿ ಕ್ರೂಡ್ ಆಯಿಲ್ಗೆ ನಾವು ಸುಮಾರು 134 ಬಿಲಿಯನ್ ಡಾಲರ್ ಖರ್ಚು ಮಾಡ್ತೀವಿ. 779 ಬಿಲಿಯನ್ ಡಾಲರ್ ನಾವು ಏನು ಆಮದು ಮಾಡ್ಕೊಳ್ತೀವಿ ಡಾಲರ್ ಕೊಟ್ಟು ವಸ್ತುಗಳಲ್ಲಿ, ಅದರಲ್ಲಿ ಅತಿ ಹೆಚ್ಚು ಕ್ರೂಡ್ ಆಯಿಲ್ಗೆ ಕೊಡ್ತೀವಿ. ಅತಿ ಹೆಚ್ಚು ಕ್ರೂಡ್ ಆಯಿಲ್ಗೆ ಅಂದ್ರೆ ಸುಮಾರು 72 ಬಿಲಿಯನ್ ಡಾಲರ್ ಕಳೆದ ಬಾರಿ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಸಾರಿ, 134 ಬಿಲಿಯನ್ ಡಾಲರ್. ಅಂದ್ರೆ ನಾವು ಒಟ್ಟು ಇಂಪೋರ್ಟ್ ಆಮದು ಏನ್ ಮಾಡ್ಕೊಳ್ತೀವಿ ಅದರಲ್ಲಿ 15% ನಾವು ಕ್ರೂಡ್ ಆಯಿಲ್ಗೆ ಕೊಡ್ತೀವಿ. ಹೀಗಾಗಿನೇ ಅವ್ರು ಹೇಳೋದು ವರ್ಕ್ ಫ್ರಮ್ ಹೋಮ್ ಮಾಡಿ. ನೀವು
ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಗಳನ್ನ ಬಳಸಬೇಡಿ, ಸಾರ್ವಜನಿಕ ಸಂಚಾರ ವ್ಯವಸ್ಥೆಯನ್ನ ಬಳಸಿ. ಅವಾಗ ಏನಾಗುತ್ತೆ, ಡಿಮಾಂಡ್ ಕಡಿಮೆ ಆಗುತ್ತೆ, ನಾವು ಕಚ್ಚಾ ತೈಲವನ್ನ ಖರೀದಿ ಮಾಡೋದು ಕಡಿಮೆ ಆಗುತ್ತೆ. ಒಂದೊಂದು ಡಾಲರ್ ಇಂಪಾರ್ಟೆಂಟ್, ಹೀಗಾಗಿ ನಮ್ಮಲ್ಲಿ ಡಾಲರ್ ಉಳಿಯುತ್ತೆ. ಯಾಕಂದ್ರೆ ಡಾಲರ್ ರೂಪದಲ್ಲೇ ನಾವು ವ್ಯವಹಾರ ಮಾಡೋದ್ರಿಂದ ನಮ್ಮ ಹತ್ರ ಏನ್ ಇದೆಯಲ್ಲ ನಿಧಿ ಅದು ಉಳಿಯುತ್ತೆ. ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡಿ. ಇನ್ನು ಎರಡನೇ ವಸ್ತು ಜಾಸ್ತಿ ಏನು ಇಂಪೋರ್ಟ್ ಮಾಡ್ಕೊಳ್ಳೋದು ಅಥವಾ ಜಾಸ್ತಿ ನಾವು ಡಾಲರ್ ವಹಿಸೋದಂದ್ರೆ ಗೋಲ್ಡ್ಗೆ, ಬಂಗಾರಕ್ಕೆ. ಬಂಗಾರ ನಮ್ಮಲ್ಲಿ ಇಲ್ಲ, ನಾವು ಸೌತ್ ಆಫ್ರಿಕಾದಿಂದನೋ UAE ದುಬೈಯಿಂದನೋ ತರಿಸಬೇಕು. ಸೊ ಗೋಲ್ಡ್ ಅನ್ನ ನಾವು ಡೆಫಿನೆಟ್ಲಿ ಯೂಶಲಿ ಗೋಲ್ಡ್ ನ ಡಾಲರ್ ಡಾಮಿನೇಟ್ ಮಾಡೋದ್ರಿಂದ ನಾವು ಡಾಲರೇ ಕೊಡ್ಬೇಕು. ಸೊ ಸುಮಾರು 72 ಬಿಲಿಯನ್ ಡಾಲರ್ ಕಳೆದ ಬಾರಿ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ವಿ. ವರ್ಷದಿಂದ ವರ್ಷಕ್ಕೆ ಗೋಲ್ಡ್ ಇಂಪೋರ್ಟ್ ನಾವು ಜಾಸ್ತಿನೇ ಮಾಡ್ಕೋತಾ ಇದೀವಿ. ಹಾಗೆ ನೋಡಿದ್ರೆ ಗೋಲ್ಡ್ ಬೇಡಿಕೆ ಅಂತೂ ಕಡಿಮೆ ಆಗಿಲ್ಲ. ನೋಡಿ, 2023ರಲ್ಲಿ 35 ಬಿಲಿಯನ್ ಡಾಲರ್, 2024ಕ್ಕೆ 45 ಬಿಲಿಯನ್ ಡಾಲರ್. ಈಗ ಜಸ್ಟ್ ಮೇ ಇದೀವಿ, ಆಲ್ರೆಡಿ ನಾವು 72 ಬಿಲಿಯನ್ ಡಾಲರ್ ಗೋಲ್ಡ್ ತರಿಸಿದೀವಿ. ಸೊ ಗೋಲ್ಡ್ ತರಿಸಿದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಡಾಲರ್ ಮೂಲಕ ತರಿಸೋದ್ರಿಂದ ನಮ್ದೇನು ವಿದೇಶಿ ವಿನಿಮಯ ಅಂದ್ರೆ ರೂಪಾಯಿಯನ್ನ ನಾವು ಡಾಲರ್ಗೆ ಕನ್ವರ್ಟ್ ಮಾಡಿ ಕೊಡ್ತೀವಲ್ಲ, ಆ ಹಣ ಖರ್ಚಾಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ಬೇಡ, ಅನಾವಶ್ಯಕ. ಗೋಲ್ಡ್ ಏನ್ ತಿಂತೀವೇನು? ತಿಂತೀವಿ, ಅನಾವಶ್ಯಕ. ಅದು ಬೇಡ, ಬಿಟ್ಟು ಬಿಡಿ. ಎದಕ್ ಬೇಕು? ಇರೋದಿಟ್ಟು ಒಂದು ವರ್ಷದಲ್ಲಿ ಏನೂ ಆಗೋದಿಲ್ಲ. ಸೊ ಎಲ್ಲಾರ್ಗು ಅನ್ವಯಿಸೋದೇ ನಮ್ಗೆ ಅನ್ಸುತ್ತೆ. ಸೊ ಗೋಲ್ಡ್ ಬಿಡಿ. ನೆಕ್ಸ್ಟ್ ಆಯಿಲ್, ಅಡಿಗೆ ಎಣ್ಣೆ. ಬಹಳ ಜನಕ್ಕೆ ಗೊತ್ತಿಲ್ಲ. ನಾವ್ ಅನ್ಕೊಂಡಿದ್ವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೂರ್ಯಕಾಂತಿ ಬೆಳೆ ನೋಡ್ಬಿಟ್ಟು ಇಲ್ಲಿಂದಾನೇ ಬರದ ಎಣ್ಣೆ ಅಂತ ಅನ್ಕೊಂಡಿದ್ವಿ. ಬರುತ್ತೆ, ನಮ್ಮ ದೇಶೀಯ ಮಾರುಕಟ್ಟೆಯಲ್ಲೂ ಇದೆ. ಮತ್ತೆ ಅತಿ ಹೆಚ್ಚು ನಾವು ಹೊರಗಡೆಯಿಂದಾನೇ ತರಿಸೋದು ಅಡಿಗೆ ಆಯಿಲ್, ಪಾಮ್ ಆಯಿಲ್ ಮತ್ತೆ ಸನ್ಫ್ಲವರ್ ಆಯಿಲ್. ಇದೆಲ್ಲ ನಾವು ಹೊರಗಡೆಯಿಂದಾನೇ ತರಿಸೋದು ಡಾಲರ್ ಕೊಟ್ಟು. ಅದಕ್ಕೆ ಹೆಚ್ಚು ಅಂತಂದ್ರೆ ನಾವು ಸುಮಾರು 20 ಬಿಲಿಯನ್ ಡಾಲರ್ ಖರ್ಚು ಮಾಡ್ತೀವಿ. 20 ಬಿಲಿಯನ್ ಡಾಲರ್. ಸೊ ಅಡಿಗೆ ಎಣ್ಣೆ ಕಡಿಮೆ ಮಾಡಿದ್ರೆ ನಾವು ಅಲ್ಲಿ ಕೊಡೋದ್ ತಪ್ಪುತ್ತಲ್ಲ, ತರ್ಸೋದ್ ತಪ್ಪುತ್ತಲ್ಲ, ಹಣ ಉಳಿಯುತ್ತಲ್ಲ. ಹಂಗಾಗಿ ಅಡಿಗೆ ಆಯಿಲ್ ಕಡಿಮೆ ಮಾಡ್ರಿ, ಆದಷ್ಟು ಬಾಯ್ಲ್ಡ್ ಫುಡ್ ತಿನ್ರಿ ಅಂತ ಹೇಳಿದ್ದಾರೆ. ಮಾಡೋಣ, ಅದ್ರಲ್ಲಿ ಏನಿದೆ, ಆರೋಗ್ಯಕ್ಕೂ ಒಳ್ಳೇದಲ್ವಾ. ಇನ್ನುಳಿದಂತೆ ಇನ್ನೊಂದು ಹೇಳಿದ್ದಾರೆ, ಏನು ಅಂತಂದ್ರೆ ಫರ್ಟಿಲೈಸರ್ಸ್. ಅದು ಕೂಡ ಜಾಸ್ತಿ ಇದಾಗುತ್ತೆ ಮಾಡೋದ್ರಲ್ಲಿ. ತಪ್ಪೇನು ಇಲ್ಲ ರೀ, ದೇಶಕ್ಕೋಸ್ಕರ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಏನು, ಪರಿಸ್ಥಿತಿ ಹಂಗ್ ಬಂದಿದೆ.